ಇಂದಿನಿಂದ 2 ದಿನಗಳ ಕಾಲ ನಡೆಯಲಿರುವ ಮಳವಳ್ಳಿ ಪಟ್ಟಣದ ಐತಿಹಾಸಿಕ ನಾಡಹಬ್ಬವಾದ ಸಿಡಿಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ಗ್ರಾಮದೇವತೆ ಶ್ರೀ ಪಟ್ಟದಲಮ್ಮ ಹಾಗೂ ಬಿಸಲುಮಾರಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಈಗಾಗಲೇ ಸಿಡಿರಣ್ಣ ರಥಕ್ಕೆ ಹಗ್ಗವನ್ನು ಮೆರವಣಿಗೆ ಮೂಲಕ ತಂದು ರಥವನ್ನು ಸಿದ್ಧತೆಗೊಳಿಸಿದ್ದಾರೆ. ಸಿಡಿರಣ್ಣ ರಥವು ಇಂದು ರಾತ್ರಿ 12 ಗಂಟೆಗೆ ಕೋಟೆ ಬೀದಿಯ ಪಟೇಲ್ ಚಿನ್ನೇಗೌಡ ಮನೆಯಿಂದ ಹೊರಡಲಿದೆ. ಇನ್ನು ಸಾವಿರಾರು ಭಕ್ತರು ಗ್ರಾಮದೇವತೆ ಶ್ರೀ ಪಟ್ಟಲದಮ್ಮ ದೇವಸ್ಥಾನಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರೆ, ಮಹಿಳೆಯರು ದೇವರಿಗೆ ತಬ್ಬಿಟ್ಟು ಆರತಿ ಎತ್ತಿ ಪೂಜೆ ಸಲ್ಲಿಸಿದರು. ಈ ವೇಳೆ ಅರ್ಚಕ ಸತೀಶ್ ಮಾತನಾಡಿ, ಬೆಳಿಗ್ಗೆಯಿಂದಲೇ ವಿವಿಧ ಹೋಮ ಹವನದೊಂದಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಲಾಗಿದೆ. 12 ಗಂಟೆಗೆ ಅಮ್ಮನವರಿಗೆ ಒಡವೆಯಿಂದ ಮತ್ತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತದೆ ಎಂದರು. ಸಿಡಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಬೆಳಗ್ಗೆ ಪುಣ್ಯಾಹ ಗಣಪತಿ ಪೂಜೆ ಪುಣ್ಯಾಹ ಹಾಗೂ ದುರ್ಗಾ ಹೋಮ ಆಗಿ ತಾಯಿಗೆ ಶ್ರೀ ಸೂಕ್ತ ಪೂರ್ವಕವಾಗಿ ಅಭಿಷೇಕ ಆಗಿದೆ. ಈಗ 12 ಗಂಟೆ ಮೇಲೆ ಒಡವೆಗಳೆಲ್ಲ ಬರುತ್ತೆ. ಬಂದಮೇಲೆ ಅಲಂಕಾರ ಮಹಾಮಹಾಂಗಳಾರತಿ ಎಲ್ಲ ಮಧ್ಯಾಹ್ನ 1 ಗಂಟೆಗೆ ಆಗುತ್ತೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆ ಮೇಲೆ ಒಡವೆ ಹಾಕಿ ಮಂಗಳಾರತಿಗೆ ವಿಶೇಷ ಅಲಂಕಾರಗಳಾಗುತ್ತೆ. ಆಮೇಲೆ ಜನಸಾಗರವೇ ಕರೆದು ಬರುತ್ತೆ. ಎಲ್ಲ ಭಕ್ತಾದಿಗಳಿಗೂ ಗ್ರಾಮ ದೇವತೆ ಆದಂಥ ಪಟ್ಟಲದಮ್ಮನವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ.